ಆತ್ಮೀಯ ಯಾಜ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಈ ಕಡೆ ನೋಡೋಣ ಅಣ್ಣ, ಈ ಕಡೆ ಪುಲಿ ಪುಲಿ ಪಾತ್ ಪುಲಿ. ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರ ಆಶೀರ್ವಾದದೊಂದಿಗೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಅವರೆಲ್ಲರ ಆಶೀರ್ವಾದದೊಂದಿಗೆ ಹಿಂದೆ ಸಣ್ಣ ನೀರಾವರಿ ಇಲಾಖೆಯ ಗೌರವಾನ್ವಿತ ಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಬೋಸರಾಜ್ ಸಾಹೇಬ್ರವರು ವಿಶೇಷವಾಗಿ ನನ್ನ ತಾಲೂಕಿಗೆ 20 ಕೋಟಿಗಳಿಗೂ ಹೆಚ್ಚು ಹಣವನ್ನು ತಾಲೂಕು, ಅದರಲ್ಲಿ ಈ ಭಾಗದಲ್ಲಿ ಬೆಂಡಿಗಾನಹಳ್ಳಿ ಬ್ರಿಡ್ಜ್ ಅಂದರೆ ವೃಷಭಾವತಿ ನದಿಗೆ ಅಡ್ಡಲಾಗಿರ್ತಕ್ಕಂಥ ಬ್ರಿಡ್ಜ್. ಇದು 2 ಸರಿ ಹಾಕಿದ್ರು ಕೂಡ ಹಣದ ಕೊರತೆ, ಒಂದ್ಸರಿ 50 ಲಕ್ಷ ಆಗ್ತದೆ, ಒಂದ್ಸರಿ ಇದು ಕಡಿಮೆ ಆಗಿಲ್ಲ ಅಂತೇಳಿ ಪೆಂಡಿಂಗ್ ಇದ್ದಾಗ ನಮ್ಮ ಅಭ್ಯಂತರಾಗಿರ್ತಕ್ಕಂಥ ಹರಿಕೃಷ್ಣ ಎಲ್ಲ ಸಿಬ್ಬಂದಿ ನಾವೆಲ್ಲ ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಬ್ರಿಡ್ಜನ್ನು ಮಾಡಲೇಬೇಕು ಅಂತೇಳಿ ಸಂಕಲ್ಪ ತಗೊಂಡಾಗ ಇವತ್ತು ಬ್ರಿಡ್ಜು ನಮ್ಮ ಸರ್ಕಾರದಿಂದ ಇವತ್ತು ಮಂಜೂರಾಗಿದೆ. ಈ ಬ್ರಿಡ್ಜಿನ ಗುದ್ದಲಿ ಪೂಜೆ ಆಸೆಯಿಂದಾಗಿರ್ತಕ್ಕಂಥ ಎರಡು ವರ್ಷ ಅವಧಿಗೆ ಬಂದಿದ್ದಾರೆ. ನಾವೆಲ್ಲ ಅಂದ್ಕೊಂಡೀವಿ ಒಳ್ಳೆ ಕೆಲಸ ಮಾಡ್ತಾರೆ ಹೊಸ ಮುಖ್ಯಮಂತ್ರಿ ಅಂತ ನಾವು ಅಂದ್ಕೊಂಡೀವಿ. ಈಗ ಹಿಂದೆ 3 ವರ್ಷ ಹಿಂದೆ ಸಿದ್ದರಾಮಯ್ಯ ಅವರು ಶಕ್ತಿ ಯೋಜನೆ ತೊಗೊಂಬಂದು ಒಂದು 5 ಗ್ಯಾರಂಟಿಗೆ ಎಲ್ಲ ನಿಭಾಯಿಸಿದ್ದಾರೆ. ಬಟ್ ಇವರು ಬಂದು ತಿರ್ಗಾ ಇರೋಂಥ ಒಂದು ಇವರು ಏನು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಏನು ಅಮೌಂಟ್ ಬರ್ತದೆ ತಿಂಗಳು ಅಂದಮೇಲೆ ಇದರಲ್ಲಿ ಕೆಲವು ಹೆಣ್ಮಕ್ಳು ಮಹಿಳೆಯರು ಕರ್ನಾಟಕದಂತೆ ಆ ದುಡ್ಡಿಂದ ಆ ಸೌಲಭ್ಯದಿಂದ ಕೆಲವು ಮದುವೆ ಮಾಡಿದ್ದಾರೆ ಮಕ್ಕಳದು, ಕೆಲವರು ಬಿಸ್ನೆಸ್ ಮಾಡ್ತಿದ್ದಾರೆ, ಕೆಲವರು ಏನೇನೋ ಇರಲಿಲ್ಲ ಹಲವಾದಕ್ಕೆ ಒಳ್ಳೆ ಹೆಲ್ಪ್ ಆಗಿದೆ ಜನರಿಗೆ. ಹಂಗಾಗಿ ಇವರು ಬೇರೆ ಯಾವುದರ ಮತ್ತೆ ಹೊಸ ಯೋಜನೆ ಕೊಡ್ತಾರೆ ಅಂತಂದರೆ DK ಶಿವಕುಮಾರ್ ಬಂದು ತಿರ್ಗಾ ಪುನಃ ಅರ್ಜಿ ಹಾಕ್ರಿ. ನಿಮ್ಮ ಉದ್ದೇಶ ಏನಂದರೆ DK ಶಿವಕುಮಾರ್ ಸಾಹೇಬ್ರಿ, ನಿಮ್ಮ ಉದ್ದೇಶ ಏನಪ್ಪ ಅಂದ್ರೆ ಬಂದ್ ಮಾಡ್ಬೇಕನ್ನಂತ ನಿಮ್ಮ ತಲೆಗಾದ, ಟೋಟಲಿ ಗ್ಯಾರಂಟಿಗಳು ಬಂದ್ ಮಾಡ್ಬೇಕು ನಿಮ್ಮ ತಲೆಗಾದ. ಈಗ ನೀವೇನು ಹೇಳ್ತೀರಪ್ಪ ಅಂದ್ರೆ ಮತ್ತೆ ಪುನಃ ಅರ್ಜಿ ಕರೀರಿ. ಯಾಕೆ ಪುನಃ ಅರ್ಜಿ ಕರಿಬೇಕ್ರಿ? ಅದೇ ಕಂಟಿನ್ಯೂ ಮಾಡಿರಿ. ಸತ್ತವ್ರಿಗೆ ದುಡ್ಡು 3 ವರ್ಷ ಹೋಗಿಲ್ಲ, 3 ವರ್ಷ ದುಡ್ಡು ಹೋಗಿಲ್ಲ, ಅವಾಗ ನಿಮಗೆ ಮನ್ಕೊಂದಿರಿ ಸರ್ಕಾರ. ದುನಿಯಾ ಅಂಗನವಾಡಿ ಕಾರ್ಯಕರ್ತರವ್ರು, ಆಶಾ ಕಾರ್ಯಕರ್ತರವ್ರು ಸರ್ಚ್ ಮಾಡಿಸ್ರಿ.
ಅವು ನಿಂದ್ರಿಸ್ರಿ, ಸತ್ತು ಗೋಬಿಡ್ಬೋದು ನಿಂದ್ರಿಸಿ, ಅವು ಎಲ್ಲ ಬಿಟ್ಟುಗೇಸಿ ಇಡೀ ಕರ್ನಾಟಕದಂತೆ ಈಗ ಅದು ಮಾಡಿದಲ್ಲದೆ ಮತ್ತೆ ಈಗ ಅದು ಯಾವುದು ನಮ್ಮದು ಕಾಸ್ಟ್ ಇನ್ಕಮ್ ಸರ್, ಇನ್ಕಮು ಇವರೇ ಬೆಡ್ಕೊಂಡು ತಿನ್ನೋರಿಗೆ 50,000 ಹಾಕ್ತಾರೆ, ಮಾಡ್ಕೊಳೋರಿಗೆ 50,000 ಹಾಕ್ತಾರೆ, ಶ್ರೀಮಂತರಿಗೆ 50,000. ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರ ತಮ್ಮ 5 ಗ್ಯಾರಂಟಿಗಳ ಜೊತೆಗೆ ಮತ್ತೊಂದು ಗ್ಯಾರಂಟಿ ಕೊಟ್ಟಿರೋದು ಅಂತಂದರೆ ನಮ್ಮ ರೈತರ ಮರಣ ಗ್ಯಾರಂಟಿ ಅಂತ ಹೇಳ್ತೀನಿ ನಾನು. ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ರಿಪೋರ್ಟ್ಸ್ ಪ್ರಕಾರ 3,000ಕ್ಕಿಂತ ಜಾಸ್ತಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಕಲಬುರಗಿ ರೈತರದಂತೂ ಕತೆ ಕೇಳಂಗಿಲ್ಲ. ಆವಾಗ ಕೋವಿಡ್ ಬಂತು, ಆಮೇಲೆ ನಟೆ ರೋಗ ಬಂತು, ಆಮೇಲೆ ಬರ ಬಂತು, ಹೋದ ಸಲನೂ ವಿಪರೀತವಾಗಿ ಫ್ಲಡ್ಸ್ ಬಂತು, ಮಳೆ ಜಾಸ್ತಿ ಬಂತು. ಯಾವಾಗ ಬೇರೆ ಸಂಘ ಸಂಸ್ಥೆಗಳು ರೋಟ್ರಿ, ಇನ್ಫೋಸಿಸ್, ರಾಮಕೃಷ್ಣ ಆಶ್ರಮ ಜೊತೆಗೆ ಕೈಗೂಡಿಸಿ ನಾವು ನಮ್ಮ ರೈತರಿಗೆ ಎಷ್ಟಾಗುತ್ತೆ ಅಷ್ಟು ಪರಿಹಾರ ಮನೆ ಮನೆಗೆ ಹೋಗಿ ನಾವು ತಲುಪಿಸ್ತಾ ಇದ್ದೀವಿ. ಸಾವಿರಾರು ರೈತರ ಮನೆಗೆ ಹೋಗಿ ತಲುಪಿಸ್ತಾ ಇದ್ದೀವಿ ನಾವು. ಈ ಸರ್ಕಾರಕ್ಕೆ ಜನ ಬೆಂಬಲ ಕೊಟ್ಟು ಒಂದು ವಿಶ್ವಾಸದಿಂದ, ಅಂಧವಿಶ್ವಾಸದಿಂದ ಇವರಿಗೆ ಮತ ಹಾಕಿ ಇವರಿಗೆ ಗೆಲ್ಲಿಸ್ತಿದ್ದಕ್ಕೆ ಜೊತೆಗೆ ಚೆಲ್ಲಾಟ. ಆ ಭಗವಂತ ಹೋಗ್ತಾನೆ. ರೈತರು ಹೇಗೆ ಅವರ ಪರಿವಾರವನ್ನು, ಅವರ ಮನೆಯನ್ನು ಅವರು ನಡೆಸಬೇಕು. ಬಂದಿದ ತಕ್ಷಣವೇ ನೀವು ಬೀಜಗಳ ರೇಟ್ ಅನ್ನು ಏರಿಸಿದ್ದೀರಾ. ಟ್ರಾನ್ಸ್ಫಾರ್ಮರ್ ಏನ್ ಸಬ್ಸಿಡಿ ಕೊಡ್ಬೇಕಾಗಿತ್ತು ಅದು ಸಬ್ಸಿಡಿ ತೆಗೆದಿದ್ದೀರಾ. 4,000 ಏನು ರಾಜ್ಯ ಸರ್ಕಾರ ಯಡಿಯೂರಪ್ಪ ಅವರ ಟೈಮಲ್ಲಿ 4,000 ಕೊಡ್ತಾ ಇತ್ತು ರೈತರಿಗೆ, ಅದನ್ನು ಕಸ್ಕೊಂಡಿದ್ದೀರಾ. ಏನ್ ಮಾಡ್ಬೇಕಂತ ಇದ್ದೀರಾ ನೀವು? ಯಾಕೆ ನಿಮ್ಗೆ ಕರುಣೆ ಅನ್ನೋದಿಲ್ಲ? ಎಷ್ಟು ದುಡ್ಡು ಹುಡ್ಕೋಬೇಕಂತ ಇದ್ದೀರಾ? ಅಲ್ಲ ಮೂವರು ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.